ದೊಡ್ಡ ದೊಡ್ಡ ಲೆಕ್ಕ ಕೊಟ್ರಪ್ಪ. ಕಾಂಗ್ರೆಸ್ನಿಂದನೂ ನಂಬರ್ಸ್ಗಳು, ಬಿಜೆಪಿಯಿಂದನೂ ನಂಬರ್ಸ್ಗಳು. ರಾಜ್ಯದ ಜನರಿಗೆ ಒಬ್ಬ ಸಾಮಾನ್ಯನ ಪ್ರಶ್ನೆ ನಾನು ಕೇಳ್ತೀನಿ ನೋಡಿ, ಈ ದೊಡ್ಡ ದೊಡ್ಡ ಲೆಕ್ಕಗಳು ಯಾರು ಸರಿ ಯಾರು ತಪ್ಪು, ಈ ಲೆಕ್ಕಗಳು ಅರ್ಥ ಆಗಲ್ಲ ಜನರಿಗೆ. ನಮಗೆ ಹಸ್ದಾಗ ಊಟ ಸಿಗ್ತಿದ್ಯಾ, ನಮ್ಮ ಬೆಳೆ ಬೆಳಿಲಿಕ್ಕೆ ಭೂಮಿಗೆ ಬೇಕಾದ ಎಲ್ಲ ಸೌಲಭ್ಯ ಸಿಗ್ತಿದ್ಯಾ, ಇಷ್ಟು ಇದ್ರಲ್ಲಿ ಅನ್ಯಾಯ ಅಂತ ಹೇಳಿ ಯಾರು ಮಾಡಿದ್ದಾರೆ? ಕೇಂದ್ರ ಸರ್ಕಾರನ, ರಾಜ್ಯ ಸರ್ಕಾರನ? ಯಾರು ವಾದ ಸರಿ, ಯಾರು ವಾದ ಸರಿ ಇಲ್ಲ ನಿಮ್ಮ ಪ್ರಕಾರ? ಆರ್ಥಿಕ ನೀತಿ, ಎಕನಾಮಿಕ್ ಪಾಲಿಸಿ ಮತ್ತು ಫೈನಾನ್ಷಿಯಲ್ ಡೆವಲ್ಯೂಷನ್ ಅಂತ ಏನು ಹೇಳ್ತೇವೆ ನಾವು, ಇವೆಲ್ಲವೂ ಕೂಡ ದೀಸ್ ಆರ್ ಆಲ್ ಎಕ್ಸ್ಪರ್ಟ್ ಡೊಮೇನ್ಸ್. ತಜ್ಞರು ಇದನ್ನು ಅರ್ಥ ಮಾಡಿಕೊಂಡು ಮಾತಾಡಬೇಕಾಗ್ತದೆ. ಇದು ಬೀದಿ ಬದಿಲಿ ನಿಂತ್ಕೊಂಡು ಒಬ್ಬ ಕೆಳಮಟ್ಟದ ರಾಜಕಾರಣಿಯಿಂದ ಹಿಡ್ಕೊಂಡು ಬೇರೆ ದೊಡ್ಡ ಮಟ್ಟದ ರಾಜಕಾರಣಿ, ಇದು ರಾಜಕಾರಣದ ಮಾತು ಆಗಬಾರ್ದು. ಆಗಿದೆ ಈಗ. ಅದು ದ್ಯಾಟ್ ಇಸ್ ಅ ಫಸ್ಟ್ ಫೇಲ್ಯೂರ್ ಇನ್ ದಿಸ್ ಎಂಟೈರ್ ಡಿಸ್ಕೋರ್ಸ್. ಜೊತೆಗೇ ಈ ಯಾವ ಹಣವನ್ನು ಎಲ್ಲಿಗೆ ಯಾವಾಗ ಎಷ್ಟು ಕೊಡಬೇಕಂತ ಅದಕ್ಕೊಂದು ಲೆಕ್ಕ ಇದೆ. ಆ ಲೆಕ್ಕಕ್ಕೊಂದು ಜಸ್ಟಿಫಿಕೇಷನ್ ಇರ್ತದೆ. ಈಗ ನಿರ್ಮಲಾ ಸೀತಾರಾಮನ್ ಹೇಳಿದ್ರಲ್ಲ, ಇದು ಫೈನಾನ್ಸ್ ಕಮಿಷನ್ ನಿರ್ಧಾರ, ಅದಕ್ಕೆ ನಮ್ಮ ಮೇಲೆ ನಮಗೆ ಅದರ ಮೇಲೆ ಕಂಟ್ರೋಲೇ ಇಲ್ಲ ಅಂತ. ಅಂದರೆ ಫೈನಾನ್ಸ್ ಕಮಿಷನ್ ಏನು ಚಂದ್ರನ ಮೇಲೆ ಇದೆಯಾ? ಅದು ಚಂದ್ರ ಯಾತ್ರಿಗಳು ಬಂದು ಅಲ್ಲಿ ಕೂತಿರ್ತಾರ, ನಾವೇ ಅಪಾಯಿಂಟ್ ಮಾಡಿರ್ತೀವಿ. ದೇ ಆಲ್ಸೋ ಶುಡ್ ಲುಕ್ ಅಟ್ ದ ಗ್ರೌಂಡ್ ಸಿಚುವೇಶನ್. ಈಗ ಡೇಟಾ ಏನು ಹೇಳುತ್ತೆ? ಡೇಟಾ ನಾನು ಹುಟ್ಟಿಸ್ಕೊಂಡು ಅಥವಾ ಶಂಕರ್ ಹುಟ್ಟಿಸ್ಕೊಂಡು ದತ್ತತ್ ಹುಟ್ಟಿಸ್ಕೊಂಡು ಹೇಳೋದಲ್ಲ. ಡೇಟಾ ಇಸ್ ಇನ್ ದ ಗೌರ್ಮೆಂಟ್. ನಿಮ್ಮ ಪ್ಲಾನಿಂಗ್ ಕಮಿಷನಲ್ಲಿ ಸಿಗ್ತದೆ, ಫೈನಾನ್ಸ್ ಮಿನಿಸ್ಟರ್ ವೆಬ್ಸೈಟ್ಲಿ ಇರ್ತದೆ ನಿಮಗೆ, ಇವತ್ತಿನ ಲೆಕ್ಕ ಹಿಂದಿನ ಎಲ್ಲ ಸಿಗ್ತದೆ ನಿಮಗೆ. ಫಸ್ಟ್ ಚೇಂಜ್. ಇಲ್ಲಿ ಅನ್ಯಾಯ ಯಾಕೆ ಶುರು ಆಯಿತು? ನಾವು ಇದನ್ನು ಭಾವನಾತ್ಮಕವಾಗಿ ಕಾವ್ಯಾತ್ಮಕವಾಗಿ ಮಾತಾಡಬೇಕಾಗಿಲ್ಲ. ಬಿಕಾಸ್ ದೀಸ್ ಆರ್ ಮ್ಯಾಟರ್ಸ್ ಆಫ್ ಫ್ಯಾಕ್ಟ್, ದೀಸ್ ಆರ್ ನಾಟ್ ಮ್ಯಾಟರ್ಸ್ ಆಫ್ ಎಮೋಷನ್. ನಾನು ಮಾತಾಡ್ತೇನೆ, ದತ್ತಾತ್ರೇಯ ಮುಗಿಸ್ಬಿಡ್ತೇನೆ, ಆಮೇಲೆ ಅನ್ಯಾಯ ಶುರುವಾಯಿತು ಅಂತ ಲೆಕ್ಕದ ಮೂಲಕ ಹೇಳ್ತಿದ್ದೆ ನಾನು ನಿಮಗೆ. ಈಗ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ 1971 ಆ ಒಂದು ಬೆಂಚ್ ಮಾರ್ಕನ್ನು ಭಾರತ ಸರ್ಕಾರ ಯಾಕೆ ಇಟ್ಕೊಂತು? ಪಾಪ್ಯುಲೇಷನ್ ಕನ್ಸಿಡರೇಷನ್. ಯಾಕಂದರೆ ಇಡೀ ಒಂದು ದೇಶದ ನಾನ್ ಟ್ಯಾಕ್ಸ್ ರೆವೆನ್ಯೂ ಇದೆಯಲ್ಲ, ಅದನ್ನು ಎಲ್ಲ ರಾಜ್ಯಗಳು ಹಂಚೋದಕ್ಕೆ ಅನೇಕ ಆಧಾರ ಮಾನದಂಡಗಳಿದ್ದಾವೆ. ಎಲ್ಲಿ ಅಭಿವೃದ್ಧಿ ಕಡಿಮೆ ಇದೆ ಅಲ್ಲಿ ಹೆಚ್ಚು ಹಣ ಹೋಗಬೇಕು, ಎಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ ಅಲ್ಲಿ ಹೆಚ್ಚು ಹಣ ಹೋಗಬೇಕು, ಎಲ್ಲಿ ಸುಭಿಕ್ಷವಾಗಿದ್ದಾರೆ ಜನ ಅಲ್ಲಿ ಸ್ವಲ್ಪ ಕಡಿಮೆ ಇದ್ರು ಅವ್ರು ತಾಕತ್ತಿದ್ರೆ ಅವ್ರು ಬದುಕ್ತಾರೆ ಅನ್ನೋದೊಂದು ಒಂದು ರ್ಯಾಷನಲಿಸಮ್ ಇರ್ತದೆ. 1971 ಯಾಕೆ ನಿಲ್ಲಿಸಿದ್ರು? ಇಲ್ಲಿವರೆಗೂ 1971 ಪಾಪ್ಯುಲೇಷನ್ ಆಧಾರದ ಮಾತ್ರ ನಾವು ಹಣ ಕೊಡ್ಬೇಕಂತ ಯಾಕೆ ಹೇಳಿದ್ರು ಅಂದರೆ, ಇಂದಿರಾ ಗಾಂಧಿ ಸರ್ಕಾರ ಅವಾಗ ಬಂದಿದ್ದು, ನಂತರ ವಾಜಪೇಯಿ ಸರ್ಕಾರ ಕೂಡ ಅದನ್ನು ಬದಲಾಯಿಸಲಿಲ್ಲ. ಯಾಕೆ ಅಂದರೆ ನಾವು ಅವಾಗ ಫ್ಯಾಮಿಲಿ ಪ್ಲಾನಿಂಗ್ ಅನ್ನು ಶುರು ಮಾಡ್ತೀವಿ. ಜನಸಂಖ್ಯಾ ನಿಯಂತ್ರಣವನ್ನು ನಾವು ಅದನ್ನು ಅನ್ವಯ ಮಾಡುವಾಗ, ಅದನ್ನು ಎಲ್ಲ ಇಡೀ ದೇಶದಂತ ಅದನ್ನು ಪ್ರಚಾರ ಮಾಡುವಾಗ ಜನಸಂಖ್ಯೆಯನ್ನು ನಿಯಂತ್ರಿಸಬೇಕಾದ್ದು ಸ್ಟೇಟ್ ಗೌರ್ಮೆಂಟ್, ರಾಜ್ಯ ಸರ್ಕಾರಗಳ ಆದ್ಯ ಕರ್ತವ್ಯ. ಅಕಸ್ಮಾತ್ ಅವ್ರಿಗೆ ಕಂಟ್ರೋಲ್ ಮಾಡದೆ ಹೋದರೆ, ಯಾವ ರಾಜ್ಯಗಳು ಜನಸಂಖ್ಯೆ ಕಂಟ್ರೋಲ್ ಮಾಡ್ತಾರಲ್ಲ ಅವ್ರ ಜನಸಂಖ್ಯೆ ಕಡಿಮೆ ಆಗ್ತದೆ. ಹೀಗಾಗಿ ಅವ್ರಿಗೆ ನಾವು ಶಿಕ್ಷೆ ಕೊಡಬೇಕಾಗ್ತದೆ, ಬಹುಮಾನ ಅಲ್ಲ. ಎಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತದೆ ಅಲ್ಲಿ ನಾವು, ನಾನು ಮುಗಿಸ್ಬಿಡ್ತೇನೆ ನಿರಂಜನ್, ಅಲ್ಲಿ ನಮಗೆ ಕಡಿಮೆ ಹೆಚ್ಚನ್ನು ಕೊಟ್ಬಿಟ್ರೆ ಮತ್ತೆ ಅವ್ರು ತಪ್ಪು ಮಾಡಿದಕ್ಕೆ ನಾವು ಬಹುಮಾನ ಕೊಟ್ಟಂಗೆ ಆಗ್ತದೆ ಅಂತ ಒಂದು ಲಾಜಿಕ್ಕು. ಮೋದಿ ಸರ್ಕಾರ ಏನು ಮಾಡ್ತದೆ, ಈ 1971 ಪಾಪ್ಯುಲೇಷನ್ ರೆಫರೆನ್ಸ್ ಬೆಂಚ್ ಮಾರ್ಕ್ ಇದೆಯಲ್ಲ, ಅದನ್ನು 2011 ತೊಗೊಂಡ್ಬರ್ತದೆ. 2011ಕ್ಕೆ ಹೆಚ್ಚು ಕಡಿಮೆ ಉತ್ತರ ಪ್ರದೇಶ, ಬಿಹಾರ, ನಾವು ಯಾವುದನ್ನ ಬಿಮಾರು ಸ್ಟೇಟ್ ಅಂತೀವಲ್ಲ ಅದು ಡಬಲ್ ಆಗಿದೆ ಜನಸಂಖ್ಯೆ. ಲೆಟ್ ಮಿ ಕನ್ಕ್ಲೂಡ್. ಡಬಲ್ ಆಗಿದೆ ಜನಸಂಖ್ಯೆ. ದಕ್ಷಿಣದ ರಾಜ್ಯಗಳಲ್ಲಿ ನಾವು ಕಡಿಮೆ ಮಾಡ್ಕೊಂಡಿದ್ದೆ, ಯಾಕೆ ನಾವು ಕಂಟ್ರೋಲ್ ಮಾಡ್ಕೊಂಡಿದ್ದೇವೆ ಜನಸಂಖ್ಯೆಯನ್ನು. ಹೀಗಾಗಿ ಇಲ್ಲಿಗೆ ಕಡಿಮೆ ಆಗಿದೆ. ಜನಸಂಖ್ಯೆ ಕಡಿಮೆ ಆಗಿದೆ ಅಂತ ನನಗೆ ಕಡಿಮೆ ಹಣ ಕೊಡೋದು, ಜನಸಂಖ್ಯೆ ಹೆಚ್ಚಾಗಿದೆ ಅಂತ ಅವ್ರಿಗೆ ಜಾಸ್ತಿ ಹಣ ಕೊಡೋದು ಎಲ್ಲಿಂದ ಕೊಡ್ತಿದ್ದೀರಿ? ದಕ್ಷಿಣದ 5 ರಾಜ್ಯಗಳು ಈ ದೇಶದ 30+ ರಾಜ್ಯಗಳಿದಾವಲ್ಲ, ದಕ್ಷಿಣದ 5 ರಾಜ್ಯಗಳು 51% GDP ಪ್ರೊಡ್ಯೂಸ್ ಮಾಡ್ತವೆ. ಅವ್ರು ನಾವು ತೆರಿಗೆ ಕೊಡ್ತೇವೆ. ನೀವು ಅದಕ್ಕೋಸ್ಕರ ಏನಾಯ್ತು, ನೀವು ಇಕ್ವೇಶನ್ ಚೇಂಜ್ ಮಾಡಿದ್ರಿ. ನೀವು 100 ರೂಪಾಯಿಗೆ ನನಗೆ 13 ರೂಪಾಯಿ ಬರ್ತದೆ, ಅವನಲ್ಲಿ 100 ರೂಪಾಯಿ ಕೊಟ್ರೆ 300 ರೂಪಾಯಿ ಕೊಡ್ತೀರಿ. ಇದು ಅನ್ಯಾಯ ಅಲ್ಲದೆ ಮತ್ತೇನಿದೆ? ಅಲ್ಲ, ಬಟ್ ನಾನು ಹೇಳಿದ್ನಲ್ಲ ಆಗ್ಲೇ, ಇಲ್ಲಿ ನಾವು ಯಾರು ಕೂಡ ಇಲ್ಲಿ ಕೂತವ್ರು ಯಾರು ಕೂಡ ನಾವು ಹಿಂದಿ ರಾಜ್ಯಗಳ ಪ್ರತಿನಿಧಿಗಳಲ್ಲ, ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಲ್ಲ. ನಾವು ಇಲ್ಲಿ ಕರ್ನಾಟಕದಲ್ಲಿ ದಕ್ಷಿಣ ಹುಟ್ಟಿ ಇಲ್ಲಿನ ಗಾಳಿ, ಮಸ್ಟ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಪೇನ್ ಆಫ್ ದ ಪೀಪಲ್. ಅರ್ಥ ಆಯ್ತು ಪೇನ್ ಅರ್ಥ ಆಯ್ತು. ನಾನು ಏನು ಹೇಳ್ತೀನಿ ನೋಡಿ, ನಾವೆಲ್ಲ ಟ್ಯಾಕ್ಸ್ ಕಟ್ತೀವಿ ಇಟ್ನಾಳ್ ಅವ್ರೆ. ಬಟ್ ಇವಾಗ ನೋಡಿ, ಈಗ ಪೊಲಿಟಿಕಲ್ ಪಾರ್ಟೀಸ್ ಈಗ ನೋಡಿ, ಈಗ BJP ಇರಲಿ ಕಾಂಗ್ರೆಸ್ ಇರಲಿ, ಆಯಿತಾ, ಜನರಿಗೆ ಅರ್ಧ ಸತ್ಯ ಹೇಳ್ತಾರೆ. ಈಗ ಕಾಂಗ್ರೆಸ್ದು ಅರ್ಧ ಸತ್ಯ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಎಷ್ಟೋ ಜನರಿಗೆ ಗೊತ್ತಿರಲ್ಲ ದರ್ಶಕರಿಗೆ. ಈಗ ವೋಲ್ವೋ ಇರಲಿ, ಟಾಟಾ ಇರಲಿ, ಆ್ಯಪಲ್ ಇರಲಿ, TVS ಇರಲಿ, ಓಯೋ ಇರಲಿ, ಓಲಾ ಇರಲಿ, ಗೋವಾ ಅವರೇ ಪ್ರಶ್ನೆ ನಿಮಗೆ ಕೇಳಿಸ್ಕೊಳ್ಳಿ. ಪ್ರಶ್ನೆ ಝೆರೋಡಾ, ರಿಪಬ್ಲಿಕ್ ಇಟ್ಕೊಳ್ಳಿ. ಇವಾಗ ರಿಪಬ್ಲಿಕ್ ಕನ್ನಡ ಬೆಂಗಳೂರಲ್ಲಿದೆ, ಬಟ್ ನಮ್ಮ ಹೆಡ್ ಕ್ವಾರ್ಟರ್ಸ್ ಈಗ ನೋಯ್ಡಾಲಿದೆ. ಓಕೆ, ಒಂದು ಎಕ್ಸಾಂಪಲ್ ತಗೊಂಡು TCS ತಗೊಳ್ಳಿ. ಓಕೆ, TCS ಅನ್ನೋ ಒಂದು ಕಂಪನಿ, ಟಾಟಾ ಕನ್ಸಲ್ಟೆನ್ಸಿ. ಓಕೆ, ಕಂಪನಿ
ಫಾರ್ ಎಕ್ಸಾಂಪಲ್ ಈಗ ಬೆಂಗಳೂರಲ್ಲಿ ಹೆಡ್ ಕ್ವಾರ್ಟರ್ ಇದ್ರೆ, ಬೆಂಗಳೂರಲ್ಲಿ ಹೆಡ್ ಕ್ವಾರ್ಟರ್ ಅನ್ಕೊಳ್ಳಿ, ಅವ್ರ ಆಫೀಸು ಪುಣೆಯಲ್ಲಿರುತ್ತೆ, ಅವ್ರ ಆಫೀಸ್ ಡೆಲ್ಲಿಯಲ್ಲಿರುತ್ತೆ. ಕೇಳಿಸ್ಕೊಳ್ಳಿ, ಕೇಳಿಸ್ಕೊಳ್ಳಿ, ಡೆಲ್ಲಿಯಲ್ಲಿರುತ್ತೆ, ಕೋಲ್ಕತ್ತಾಲಿರುತ್ತೆ, ಗುರುಗ್ರಾಮಲ್ಲಿರುತ್ತೆ. ಬಟ್ ಇಲ್ಲಿಂದ ಹೆಡ್ ಕ್ವಾರ್ಟರ್ಸ್ ಇದ್ರೆ ಇಲ್ಲಿಂದ 10,000 ಕೋಟಿ ರೂಪಾಯಿ ಹೋಗ್ಬಹುದು, ಹೆಡ್ ಕ್ವಾರ್ಟರ್ಸ್ ಇಂದ ಹೋಗುತ್ತೆ. ಕರೆಕ್ಟಾ? ನೀವು ಮುಗಿಸಿ, ನಾನು ಕೊಡ್ತೀನಿ. ಹೆಡ್ ಕ್ವಾರ್ಟರ್. ಬಟ್ ಸೊ ಏನ್ ದೊಡ್ಡ ತಪ್ಪು ಮಾಡ್ತಿದ್ದೀರಾ ಅಂದ್ರೆ, ಇವಾಗ ಎಷ್ಟೋ ಕಂಪನಿ, ನಾನು ಹೇಳಿದ್ನಲ್ಲ, ಇವಾಗ ಓಯೋ ಇರಲಿ, ಭಾರತದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಓಯೋ ರೂಮ್ಸ್ ಇರುತ್ತೆ. ಓಲಾ ಇರಲಿ, ಭಾರತದ ಎಲ್ಲ ರಾಜ್ಯಗಳಲ್ಲೂ ಓಲಾ ಇದೆ. ಕರೆಕ್ಟಾ? ಬಿಸ್ನೆಸ್ ಎಲ್ಲ ಕಡೆ ಆಗುತ್ತೆ ಭಾರತದಲ್ಲಿ, ಟ್ಯಾಕ್ಸ್ ಹೋಗೋದಿಲ್ಲಿಂದ, ಯಾಕಂದ್ರೆ ಅವ್ರ ಹೆಡ್ ಕ್ವಾರ್ಟರ್ಸ್ ಇರೋದಿಲ್ಲಿ. ಕರೆಕ್ಟಾ? ಸೊ ಅದ್ರದ್ದು ನಿಮ್ ಲಾಭ ಕರ್ನಾಟಕದಿಂದ ಜಾಸ್ತಿ ಟ್ಯಾಕ್ಸ್ ಯಾಕೆ ಹೋಗುತ್ತೆ ಅಂದ್ರೆ ಹೆಡ್ ಕ್ವಾರ್ಟರ್ಸ್ ಇಲ್ಲಿದೆ. ಬೆಂಗಳೂರಲ್ಲಿ ಪ್ಯಾನ್ ಇಂಡಿಯಾ ಆಪರೇಷನಲ್ ಕಂಪನೀಸ್ ಇವೆ. ಕರೆಕ್ಟಾ? ಇದು ಆರ್ಗ್ಯುಮೆಂಟು, ನೀವು ಚರ್ಚೆ ಮಾಡ್ಬೋದು. ಬಟ್ ದೇಶ ಹೊಡಿತೀವಿ, ಸೆಪ್ರೇಟ್ ದಕ್ಷಿಣ ಭಾರತನೇ ಬೇಕು, ತಪ್ಪದು. ಅದ್ರ ಬಗ್ಗೆ ನಾನು ಒಂದು ಸ್ಪಷ್ಟನೆ ಕೊಟ್ಬಿಟ್ಟು, ನೀವು ಕಾಂಗ್ರೆಸ್ ಇಂದ ಅದ್ರ ಬಗ್ಗೆ ಕ್ಷಮೆ ಕೇಳಿದ್ರೆ ಒಪ್ತೀವಿ, ಇಲ್ದಿದ್ರೆ ನಾವು ಒಪ್ಪಕ್ಕೆ ಸಾಧ್ಯ ಇಲ್ಲ. ಒಪ್ಪಕ್ಕೆ ಬಿಡಕ್ಕೆ ಅಲ್ಲಿ ನೀವು ನೀವು ಯಾರೇ ಒಪ್ಪಂಗೆ ಜನ ನೀವು ತೀರ್ಮಾನ ದೇಶನ ಮಾಡ್ತಾರೆ, ಹೊಡಿತೀವಿ, ದೇಶ ಹೊಡಿಬೇಕು ಅನ್ನೋದು ಮಾಡ್ತಾ ಇದ್ದೀರಿ ನೀವು. DK ಸುರೇಶ್ ಇಡೀ ರಾಜ್ಯದಲ್ಲಿ ಇವತ್ತು ಹೊಡೆಯಂಗ ಕೆಲಸ ಮಾಡ್ತಾ ಇದ್ದೀರಿ. ದೇಶ ಕೂರ್ಸೋಂತ ಕೆಲಸ ಮಾಡ್ತಿಲ್ಲ ನೀವು. ಭಾರತ್ ಜೋಡೋ ಅಂತ ಕೆಲಸ ರಾಹುಲ್ ಗಾಂಧಿ ಮಾಡಿದ್ರೆ ಹೊರತು ಜನ ಇದ್ದಾರೆ, ಕನ್ನಡ ರಾಜ್ಯದ ಜನ ಇದ್ದಾರೆ, ಭಾರತ ರಾಷ್ಟ್ರದ ಜನ ಇದ್ದಾರೆ, ಅವ್ರು ತೀರ್ಮಾನ ಮಾಡ್ತಾರೆ. ನೀವು ಯಾರು ಒಪ್ಪಕ್ಕೆ ಬಿಡಕ್ಕೆ? ನಿರಂಜನ್, AICC ಅಧ್ಯಕ್ಷರು ಅದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅವರೇ ಕೊಟ್ಟ ಮೇಲೆ ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ನಾನು ಅವ್ರು ಕೊಟ್ಟ ಮೇಲೆ ಅವ್ರ ಮಾತಿಗೆ ಬೆಲೆ ಇಲ್ವಾ? ವಿನಯ್ ಕುಲಕರ್ಣಿ ನೀವೇನ್ ಮಾತಾಡಿರೋದು? ರಂಗನಾಥ್ ಮಾತಾಡಿರೋದು ಇವತ್ತು. AICC ಅಧ್ಯಕ್ಷರು ಈ ಒಂದು ಹೇಳಿಕೆ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. AICC ಅಧ್ಯಕ್ಷರು ನಮ್ಮ ಪಕ್ಷದಲ್ಲಿ ಈಸ್ ದಿ ಟಾಪ್ ಮೋಸ್ಟ್. ಅವ್ರು ಸ್ಪಷ್ಟನೆ ಕೊಟ್ಟ ಮೇಲೆ ಅವ್ರು ಅದನ್ನು ಖಂಡನೆ ಮಾಡಿದ್ದಾರೆ. ದೇಶ ಹೊಡೆಯುವಂತ ಕೆಲಸ ಯಾರು ಮಾತಾಡಬಾರ್ದು, ಅದನ್ನ ನಾವು ತಗೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಯಾರು ಅದನ್ನ ಕಮೆಂಟ್ ಮಾಡಿದ್ದಾರೆ, ಸೂಚನೆಗೆ ಬೆಲೆ ಇಲ್ಲ, ರಂಗನಾಥ್ ಅವ್ರು ಬೆಲೆ ಕೊಡಲ್ಲ. ಕೇಳಿಸ್ಕೊಳ್ಳಿ ಒಂದು ನಿಮಿಷ. ಹೇಳಿ, ಸುರೇಶ್ ಅವ್ರು ಹೇಳಿರೋದು ದೇಶ ಹೊಡೆದಾಕ್ಬಿಡಿ ಅಂತ ಹೇಳಿಲ್ಲ. ಅವರುನು ಅದೇ ಮಾನಸಿಕತೆ ಸ್ಟಾರ್ಟ್ ಹೇಳಿಲ್ಲ, ಆಯ್ತದು. ಅನಿವಾರ್ಯತೆ ಬಂದಾಗ ಅನ್ನೋ ಒಂದು ಪದ ಹೇಳಿದ್ದಾರೆ. ಖಂಡನೆ ಮಾಡಿ ಇವತ್ತು AICC ಅಧ್ಯಕ್ಷರು ಅದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅವ್ರು ಕೊಟ್ಟ ಮೇಲೆ ಅವ್ರ ಮಾತೆ ನಮ್ಮೆಲ್ಲರೂ ಮಾತು. ನಾನು ಅದನ್ನ ಇನ್ನು ಚರ್ಚೆ ಮಾಡೋದಿಲ್ಲ ಅದ್ರ ಬಗ್ಗೆ. ಹಿಸ್ ವರ್ಡ್ಸ್ ಆರ್ ಫೈನಲ್. ಈ ಒಂದು ಡಿಸ್ಕಷನ್ನ ಐ ಆಮ್ ಗೋಯಿಂಗ್ ಟು ಡ್ರಾ ಫುಲ್ ಸ್ಟಾಪ್ ಟು ದಿಸ್. ನೀವು ಕೇಳಿದ ಪ್ರಶ್ನೆಗೆ ನೀವು ಒಂದು ಹೆಡ್ ಕ್ವಾರ್ಟರ್ಸು ಇದು ಹೇಳಿದ್ರಲ್ಲ, ಪ್ರಶ್ನೆನೂ ನೀವೇ ಹೇಳಿದ್ದೀರಾ. ಸರಿನಾ ತಪ್ಪ? ಪ್ರಶ್ನೆನೂ ನೀವೇ ಹೇಳಿದ್ದೀರಾ. ಸರಿನಾ ತಪ್ಪ? ನಾನು ಮುಗ್ಸಕ್ ಬಿಡಿ. ಪ್ರಶ್ನೆನೂ ನೀವೇ ಹೇಳಿದ್ದೀರಾ, ಉತ್ತರನೂ ನೀವೇ ಕೊಟ್ಟಿದ್ದೀರಾ. ಅದಕ್ಕೆ ನಾವು ಕೇಳ್ತಾ ಇರೋದು ಅದನ್ನೇ. IGST, CGST, SGST. CGST, SGST ನಮಗೆ 50% ಬರಬೇಕು. ನಾವು ಅದನ್ನ ಇಟ್ಕೊಂಡು ಆಮೇಲೆ ಅವ್ರಿಗೆ ಕೊಡ್ತೀವಿ. IGSTನಲ್ಲಿ ಬರಬೇಕಾಗಿರುವಂಥ 50% ಬರ್ತಾ ಇಲ್ಲ. ಅದನ್ನೇ ನಾವು ಕೇಳ್ತಾ ಇರೋದು. ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ವಿ ಆರ್ ಆಸ್ಕಿಂಗ್. ನಮಗೆ ಅದನ್ನು ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ನೀವೇನು ಹೇಳಿದ್ರಿ? ಭಾರತ ರಾಷ್ಟ್ರದಲ್ಲಿರುವಂಥ ಎಷ್ಟೋ ಕಾರ್ಪೊರೇಟ್ ಕಂಪನಿಗಳು ಇವತ್ತು ಹೆಡ್ ಕ್ವಾರ್ಟರ್ಸ್ ಇಲ್ಲಿದೆ. ಇಂಟರ್ ಸ್ಟೇಟ್ ಸೇಲ್ ಮಾಡಿದಾಗ ಆದ್ರೆ GST ನಿಮ್ಗೆ ಅದರಿಂದ ಇದು ಜಾಸ್ತಿ ಕಾಣಿಸ್ತಾ ಇದೆ ಅಂತ ನೀವು ಹೇಳಿದ್ರಿ ಅಲ್ವಾ? ಟ್ಯಾಕ್ಸ್ ಇಲ್ಲಿಂದ ಹೋಗೋದು ಇನ್ನ ಜಾಸ್ತಿ. ಅದನ್ನ ನಮಗೆ ಕೊಡಿ, ಅದ್ರಲ್ಲಿ ಬರ್ಬೇಕಾಗಿರೋ ಪಾಲ್ ನಮಗೆ ಕೊಡಿ ಅಂತ ನಾವು ಕೇಳ್ತಾ ಇದೀವಿ ಅಷ್ಟೇ. ಕೇಳ್ತಿದ್ದೀರಲ್ಲ, ಟೆಕ್ನಿಕಲಿ ನೀವು ಹೇಳ್ದಾಗೆ ಇವಾಗ ಕೇಳ್ತಿದ್ದೀರಿ. ಬಟ್ 15th ಫಿನಾನ್ಸ್ ಕಮಿಷನ್ ಅವಧಿ ಇರೋದು 2026 ನೀವು ಕೇಳ್ತಿದ್ದೀರಿ ಅಂದ ತಕ್ಷಣ ಬದಲಾವಣೆ ಮಾಡ್ಲಿಕ್ಕೆ ಆಗತ್ತಾ? ನಿರ್ಮಲಾ ಸೀತಾರಾಮನ್ ಅವ್ರು ಕ್ಲಿಯರ್ ಆಗಿ ಹೇಳ್ಬಿಟ್ರು ಸಾಧ್ಯನೇ ಇಲ್ಲ ಅಂತ. ಈ ಪ್ರತಿಭಟನೆ ಮಾಡಿ ಏನ್ ಪ್ರಯೋಜನ? ಅದಕ್ಕೆ ಬಹಳ ಒಳ್ಳೆ ಉತ್ತರ ಕೊಟ್ಟಿದ್ದಾರೆ. ಫೈನಾನ್ಸ್ ಕಮಿಷನ್ ಕೂರಿಸಿರೋದು ನಾವೇನೆ, ಅದರಲ್ಲಿರೋರು ನಮ್ಮವರೇನೆ. ಆಮೇಲೆ ಆಲ್ ಲಾಸ್ ಆರ್ ಮೇಡ್ ದೇಶ ಕಾಲ ಪರಿಸರ ಅನುಸಾರೇಣ. ನಮ್ಮನ್ನು ಕಾಪಾಡೋದಕ್ಕೆ, ನಮ್ಮನ್ನ ಜೋಪಾನ ಮಾಡ್ಕೊಳ್ಳೋದಕ್ಕೆ ಎಲ್ಲ ಒಂದು ಕಾನೂನು ಚೌಕಟ್ಟಿನಲ್ಲಿರೋದಕ್ಕೆ ನಾವೇ ಮಾಡಿರುವಂಥ ಕಾನೂನು. ಇವತ್ತು ನಮ್ಮ ರಾಜ್ಯದಲ್ಲಿ ಜನಕ್ಕೆ ತೊಂದರೆ ಆಗ್ತಾ ಇದೆ ಅಂತಂದರೆ ಮನಸ್ಸು ಮಾಡಿದ್ರೆ ಆ ತೊಂದರೆ ಸರಿ ಮಾಡ್ಲಿಕ್ಕೆ ಏನು ಬೇಕಾದರೂ ಮಾಡ್ಬೋದು. ಐ ಆಮ್ ನಾಟ್ ಗೋಯಿಂಗ್ ಟು ಗೋ ಟು ದಿ ಇಂಟ್ರಿಕಸೀಸ್ ಆಫ್ ದಿಸ್ ಲಾ ಆರ್ ಎನಿಥಿಂಗ್. ಹಿತ್ನಾಳ್ ಅವ್ರು ಹೇಳ್ದಂಗೆ ಇದನ್ನ ಸರಿಯಾದ ತಜ್ಞರು ಬಂದು ಕೂತ್ಕೊಂಡು ವಿಶ್ಲೇಷಣೆ ಮಾಡುವಂತ ಒಂದು ಕೆಲಸ ಆಗಬೇಕು. ಪ್ರಶ್ನೆ, ದೇಶ